ದೋಸೆನ ಹೇಗೆ ಮೃದುವಾಗಿ ಸಾಫ್ಟಾಗಿ ಮಾಡುವುದಂತ ಹೇಳ್ಕೊಡ್ತಾ ಇದ್ದೀನಿ. ಯಾರು ಉಪ್ಪಿಟ್ಟನ್ನು ತಿನ್ನಲು ಇಷ್ಟಪಡೋದಿಲ್ಲ, ಈ ರೀತಿಯಾಗಿ ಸಾಫ್ಟ್ ಆದ ದೋಸೆಯನ್ನು ಮಾಡ್ಕೋಬೋದು. ಜೊತೆಗೆ ಇನ್ಸ್ಟಂಟಾಗಿ ಫಟಾಫಟಾಗಿ ಚಟ್ನಿಯನ್ನು ಮಾಡ್ಕೋಬೋದು. ಹಾಗಾದರೆ ಮಾಡೋಣ. ಅದರಲ್ಲಿ ಉಪ್ಪಿಟ್ಟನ್ನು 1 ಕಪ್ಪಷ್ಟು ತೆಗೆದುಕೊಳ್ಬೇಕು. ಅಂದರೆ ಮಜ್ಜಿಗೆನ 1 ಕಪ್ಪಷ್ಟು, ಎಷ್ಟು ರವೆನ ತೊಗೊಂಡಿರ್ತೀವೋ ಅಷ್ಟು ಮಜ್ಜಿಗೆನ ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಮಾಡಿಬಿಟ್ಟು 10-15 ನಿಮಿಷ ಉಪ್ಪಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಪಾತ್ರೆಗೆ ರುಬ್ಬಿದಂಥ ಹಿಟ್ಟನ್ನು ವರ್ಗಾಯಿಸ್ಕೊಳ್ಬೇಕು. ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಇದಕ್ಕೆ ಈನೋವನ್ನು ಹಾಕಿಕೊಳ್ಳೋಣ. 1 ಸ್ಪೂನಷ್ಟು ಈನೋ ಪೌಡರನ್ನು ಹಾಕಿಕೊಂಡು ಇದಕ್ಕೆ ಸ್ವಲ್ಪ ಮೇಲೆ 1 ಹನಿಯಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರನ್ನು ಚೆನ್ನಾಗಿ ಮಾಡ್ಕೋಬೇಕು. ಹಾಕಿಕೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ಕೊಳ್ಬೇಕು. ತಿರುಗಿಕೊಂಡು ಚೆನ್ನಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ರುಬ್ಬಿಕೊಂಡಂಥ ಹಿಟ್ಟನ್ನು ದೋಸೆ ಪ್ಯಾನ್ಗೆ ಹಾಕಿಕೊಳ್ಳೋಣ. ಚೆನ್ನಾಗಿ ಲಡಿಸ್ಕೊಳ್ಬೇಕು. ಸುತ್ತಲೂ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಈಗ ಇದನ್ನು ಇನ್ನೊಂದು ಬದಿಗೆ ತಿರುಗಿಸ್ಕೊಳ್ಳೋಣ. ನೀವು ಕೂಡ ಪದೇ ಪದೇ ಉಪ್ಪಿಟ್ಟು ತಿನ್ನಲು ಬೇಜಾರಾಗಿದ್ದರೆ ಈ ರೀತಿಯಾಗಿ ದೋಸೆಯನ್ನು ಮಾಡಿಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾವ ಚಾನಲ್ಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಮುಂದಿರೋ ವಿಡಿಯೋಗಳನ್ನು ಮುಂಚಿತವಾಗಿ ನೀವು ಕೂಡ ನೋಡ್ಬೋದು. ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಇನ್ನೊಂದು ಬದಿಗೆ ತಿರುಗಿ ಹಾಕೋಣ. ಈ ರೀತಿಯಾಗಿ ಚೆನ್ನಾಗಿ ಬಂದು ಪುರಿನ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ. ವೀಕ್ಷಕರೇ, ಈ ರೀತಿ ಚಟ್ನಿನ ರೆಡಿ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈಗ ಉಪ್ಪಿಟ್ಟು ರವೆಯಿಂದ ನೀವು ಉಪ್ಪಿಟ್ಟು ತಿನ್ನಲು ಆಗಿದ್ದರೆ ಈ ರೀತಿಯಾಗಿ ಹೊಸದಾಗಿ ಇನ್ಸ್ಟಂಟಾಗಿ ಫಟಾಫಟ್ ಅಂತ 10 ನಿಮಿಷದಲ್ಲಿ ಈ ರೀತಿ ದೋಸೆಯನ್ನು ಮಾಡ್ಕೋಬೋದು, ಚಟ್ನಿಯನ್ನು ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.